ಅನುಭವ ಮಂಟಪ ಬಸವಣ್ಣನವರ ಕಾಲದಲ್ಲಿ ಇರಲಿಲ್ಲ. ಅದಕ್ಕೆ ತನ್ನದೇ ಆದಂಥ ಕಟ್ಟಡವೂ ಇರಲಿಲ್ಲ, ಅಂಥ ಚರ್ಚೆಗಳು ನಡೀತಿರಲಿಲ್ಲ. ಸೊ ಈ 3 ಸಂಗತಿ ಹೇಳಿದ್ದೇನೆ. ಅನುಭವ ಮಂಟಪ ಇರಲಿಲ್ಲ, ಅಂಥದ್ದು ಯಾವ ಚರ್ಚೆಯೂ ನಡೀತಾ ಇರಲಿಲ್ಲ, ಕಟ್ಟಡವೂ ಇರಲಿಲ್ಲ. ಈ ಸಂಗತಿ ಸತ್ಯಕ್ಕೆ ಭಾಳ ದೂರವಾದದ್ದು. ಮತ್ತು ಅವ್ರು ಇನ್ನೊಂದು ಮಾತನ್ನು ಹೇಳಿದರು. ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ನಾನೊಬ್ಬಳೇ ಮೊದಲಿಗರಲ್ಲ, ಹಿಂದಿನ ಕೆಲವು ಜನರು ಈ ವಿಷಯವನ್ನು ಎತ್ತಿದರು ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. 1938ರಿಂದ 40ರ ಅವಧಿಯಲ್ಲಿ ಬ್ರಾಹ್ಮಣ ಸಮಾಜಕ್ಕೆ ಸೇರಿದವರೇ ಆದಂಥ ಗುಲ್ಬರ್ಗಾದ ಪ್ರಸಿದ್ಧ ವಕೀಲರು ಮತ್ತು ವಿದ್ವಾಂಸರು ಮತ್ತು ಸಂಶೋಧಕರಾಗಿದ್ದಂಥ ಕೃಷ್ಣರಾವ್ ಕಪಟ್ರಾಳ್ ಅನ್ನುವಂಥ ಗುಲ್ಬರ್ಗದ ವಕೀಲರು ಈ ಪ್ರಶ್ನೆಯನ್ನು ಎತ್ತಿ ವಾಡ ವಿದ್ವತ್ಪೂರ್ಣವಾದಂಥ ಒಂದು ಲೇಖನವನ್ನು ಜಯಂತಿ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡಿದರು. ಅದಕ್ಕಿಂತ ಪೂರ್ವದಲ್ಲಿ 1938ರಲ್ಲಿ ಅದೇ ವಿಷಯದ ಮೇಲೆ ಪ್ರಪ್ರಥಮ ಸಂಶೋಧನಾತ್ಮಕವಾದಂಥ ಲೇಖನವನ್ನು ಬರೆದವರು ಹುಟ್ಟಂಗಿ ಚೆನ್ನಪ್ಪನವರು, ಅದಕ್ಕಿಂತ ಪೂರ್ವದಲ್ಲಿನೇ. ಅದರಿಂದ ಪ್ರಭಾವಕ್ಕಾಗಿ ಕಪಟ್ರಾಳ್ ಅವರು ಉತ್ತರ ರೂಪದಲ್ಲಿ ಅದನ್ನು ಈ ಒಂದು ಸುದೀರ್ಘವಾದ ಲೇಖನ, ಭಾಳ ದೀರ್ಘವಾಗಿದೆ, ಅದು ಜಯಂತಿ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಅದಕ್ಕೆ ನೋಡಿ ಇದೇ ಮಾತನ್ನು ಹೇಳಿದರು. ವೀಣಾ ಬಣ್ಣಂಜೆಯವರು ಹೇಳಿದ ಮಾತೆ, ಅನುಭವ ಮಂಟಪ ಇರಲಿಲ್ಲ, ಅದಕ್ಕೆ ಕಟ್ಟಡವೂ ಇರಲಿಲ್ಲ, ಅಂಥ ಚರ್ಚೆಗಳು ಬಸವಣ್ಣನವರ ಕಾಲದಲ್ಲಿ ನಡೀತಾ ಇರಲಿಲ್ಲ ಅನ್ನುವಂಥ ವೀಣಾ ಬಣ್ಣಂಜೆಯವರು ಹೇಳಿದ ಮಾತುಗಳನ್ನೇ ಅವರು ಹೇಳಿದರು. ಎಷ್ಟು ವರ್ಷಗಳ ಹಿಂದೆ? 85 ವರ್ಷಗಳ ಹಿಂದೆ.